ಪ್ರಾರಂಭ ಆಗಿದೆ. ಎರಡನೇ ಅಲೆ ಪ್ರಾರಂಭ ಆಗ್ತದೆ ಅಂತೇಳಿ ನಮ್ಮ ತಜ್ಞರು ಎಚ್ಚರಿಕೆ ಕೊಟ್ಟಿದ್ರು ಈ ಸರ್ಕಾರಕ್ಕೆ. ಅದು ಯಾವಾಗ ಎಚ್ಚರಿಕೆ ಕೊಟ್ಟಿದ್ರು? ನವೆಂಬರ್ 30ನೇ ತಾರೀಕು 2020ನೇ ಇಸ್ವಿನಲ್ಲಿ. ಫೆಬ್ರವರಿ ಮಾರ್ಚ್ನಲ್ಲಿ ಎರಡನೇ ಅಲೆ ಪ್ರಾರಂಭ ಆಗ್ತದೆ, ನೀವು ಸಿದ್ಧತೆ ಮಾಡ್ಕೊಳ್ಳಿ ಅದನ್ನು ಎದುರಿಸಲಿಕ್ಕೆ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಕೂಡ ಇವರು ಎಚ್ಚರಿಕೆ ವಹಿಸಲೇ ಇಲ್ಲ. ಉದಾಸೀನ ಮಾಡಿಬಿಟ್ರು, ನಿರ್ಲಕ್ಷ್ಯ ಮಾಡಿದ್ರು. ಆಕ್ಸಿಜನ್ ಶೇಖರಣೆ ಮಾಡ್ಕೊಳ್ಳಿಲ್ಲ, ಆಕ್ಸಿಜನ್ ಬೆಡ್ಗಳನ್ನ ಹೆಚ್ಚು ಮಾಡ್ಕೊಳ್ಳಿಲ್ಲ, ICU ಬೆಡ್ಗಳನ್ನ ಹೆಚ್ಚು ಮಾಡ್ಕೊಳ್ಳಿಲ್ಲ, ವೆಂಟಿಲೇಟರ್ಗಳನ್ನ ಹೆಚ್ಚು ಮಾಡ್ಕೊಳ್ಳಿಲ್ಲ. ಆಮೇಲೆ ಲಸಿಕೆಗಳನ್ನ ಶೇಖರಣೆ ಮಾಡ್ಕೊಳ್ಳಲಿಲ್ಲ. ಇದೆಲ್ಲ ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿನ, ವಿರೋಧ ಪಕ್ಷದವ್ರ ಜವಾಬ್ದಾರಿನ? ಸರ್ಕಾರ ನಡೆಸೋರು ಕಾಂಗ್ರೆಸ್ನವರು ಅಲ್ಲ, ಬಿಜೆಪಿಯವರು. ಜನರ ದುಡ್ಡು ಅವ್ರ ಕೈನಲ್ಲಿರೋದು. ನಾನು ಹೇಳಿದೆ, ಯಡಿಯೂರಪ್ಪ ನೀವು ಸಂಪೂರ್ಣ ವಿಫಲ ಆಗ್ಬಿಟ್ಟಿದ್ದೀರಿ. ಅಲ್ಲಿ ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ, ವ್ಯಾಕ್ಸಿನ್ ಕೊಡ್ಲಿಲ್ಲ ಇವರಿಗೆ. ಇಲ್ಲಿ ಯಡಿಯೂರಪ್ಪನವರು ವಿಫಲ ಆಗ್ಬಿಟ್ಟಿದ್ದಾರೆ. ಇವ್ರ ಜವಾಬ್ದಾರಿ ಅಲ್ವಾ? ಆಕ್ಸಿಜನ್ ಕೊಡೋದು ಇವ್ರ ಜವಾಬ್ದಾರಿ ಅಲ್ವಾ? ಆಕ್ಸಿಜನ್ ಬೆಡ್ ಕೊಡೋದು ಇವ್ರ ಜವಾಬ್ದಾರಿ ಅಲ್ವಾ? ವೆಂಟಿಲೇಟರ್ಸ್ ಕೊಡೋದು ಇವ್ರ ಜವಾಬ್ದಾರಿ ಅಲ್ವಾ? ICU ಬೆಡ್ಗಳು ಕೊಡೋದು ಇವ್ರ ಜವಾಬ್ದಾರಿ ಅಲ್ವಾ? ವ್ಯಾಕ್ಸಿನ್ಗಳು ಕೊಡೋದು ಇವ್ರ ಜವಾಬ್ದಾರಿ ಅಲ್ವಾ? ಬಡವರಿಗೆ ಕಷ್ಟ ಕಾಲದಲ್ಲಿ ಊಟ ಕೊಡೋದು ಇವ್ರ ಜವಾಬ್ದಾರಿ ಅಲ್ವಾ? ಈಗ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಲಾಕ್ಡೌನ್ ಘೋಷಣೆ ಮಾಡಿದ ಮೇಲೆ ಕೂಲಿ ಮಾಡ್ತಕ್ಕಂಥ ಕೆಲಸ ಜನರಿಗೆ ಕೂಲಿ ಎಲ್ಲಿ ಸಿಗ್ತದೆ? ಬಹಳ ಜನ ಕೂಲಿ ಕಾರ್ಮಿಕರು, ಆಟೋ ಓಡಿಸೋರು, ಅವತ್ತಿನ ಸಂಪಾದನೆ ಅವತ್ತು ಬದುಕಬೇಕು ಅವರು. ಲಾಕ್ಡೌನ್ ಮಾಡಿದ ಮೇಲೆ ಆಟೋ ರಿಕ್ಷಾಗಳಲ್ಲಿ ನೋಡ್ತವೆ, ಕೂಲಿ ಕಾರ್ಮಿಕರಲ್ಲಿ ಹೋಗ್ತಾರೆ, ಫ್ಯಾಕ್ಟ್ರಿಗಳು ನಡೆಯಲ್ಲ, ಮುಚ್ಕೊಂಡಿರ್ತವೆ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಮುಚ್ಕೊಂಡಿರ್ತವೆ. ಅಲ್ಲಿ ಕೆಲಸ ಮಾಡೋರು ಏನ್ ಮಾಡಬೇಕು? ಮನೆ ಬಾಡಿಗೆ ಕಟ್ಟಿಗೆಬೇಕು. ಅದಕ್ಕೆ ನಾನು ಹೇಳಿದೆ, ಯಡಿಯೂರಪ್ಪ ಎಲ್ರಿಗೂ 10,000 ರೂಪಾಯಿ ಕೊಡ್ರಿ, ಅವ್ರ ಕೈಗೆ 10,000 ರೂಪಾಯಿ ಕೊಡಿ. ಬೀದಿ ವ್ಯಾಪಾರ ಮಾಡೋರು ಕೊಡಿ, ಕ್ಷೌರಿಕರಿಗೆ ಕೊಡಿ, ಮಡಿವಾಳರಿಗೆ ಕೊಡಿ, ನೇಕಾರರಿಗೆ ಕೊಡಿ, ಅಕ್ಷಾಲಿಗರಿಗೆ ಕೊಡಿ, ಡ್ರೈವರ್ಗಳಿಗೆ ಕೊಡಿ, ಬಡವರಿಗೆ ಕೊಡಿ, ಕಾರ್ಮಿಕರಿಗೆ ಕೊಡಿ ಅಂತೇಳಿ ನಾನು ಹೇಳಿದೆ. ಹಿಂದಿನೂ ಹೇಳಿದ್ದೆ, ಈಗಲೂ ಹೇಳಿದೆ. ನಾನು 10,000 ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸರ್ಕಾರ ಏನಲ್ಲ. ನಾನು ಕರ್ನಾಟಕದ ಬಜೆಟ್ 2,46,000 ಕೋಟಿ. ಆಮೇಲೆ ಒಂದು 25-30,000 ಕೋಟಿ ಖರ್ಚು ಮಾಡೋದು ಕಷ್ಟ ಏನಿರಲಿಲ್ಲ. ಅದು ಮಾಡಲೇ ಇಲ್ಲ. BPL ಕಾರ್ಡ್ ಹೋಲ್ಡರ್ಸು 1,20,00,000 ಜನ ಇದ್ದಾರೆ. ಅವ್ರಿಗೆಲ್ಲ ಸಹಾಯ ಮಾಡಬೇಕಾ ಬೇಡ? ನಾನು ಮುಖ್ಯಮಂತ್ರಿಯಾಗಿದ್ದುವಾಗ 7 kg ಅಕ್ಕಿ ಕೊಡ್ತಿದ್ದೆ. ಇವ್ರು ಮನೆ ಹಾಳಾಗ 2 kg ತಂದಿಟ್ಬಿಟ್ಟಿದ್ದಾರೆ. ಈಗ ಏನು ಇವ್ರು 7 kg ಕೊಟ್ಟಿದ್ರೆ ಏನಾಯ್ತಿತ್ತಪ್ಪ ಇವ್ರಿಗೆ? ಇವ್ರು ತಾತನ ಮನೆ ಗಂಟೆ ಹೋಯ್ತಿತ್ತು. ನಾನು ಕೊಡುವ ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ನ? ಇವ್ರು ಕೊಡುವಾಗ ಇವ್ರ ಅಪ್ಪನ ಮನೆಯಿಂದ ಕೊಡ್ತಾರ? ಸರ್ಕಾರದ ದುಡ್ಡು, ಜನರ ದುಡ್ಡು,
ನಮ್ಮ ಸರ್ಕಾರನೇ ಇದ್ರೆ 10,000 ರೂಪಾಯಿನೂ ಕೊಡ್ತಿದ್ದೋ, 10 ಕೆಜಿ ಅಕ್ಕಿನೂ ಕೊಡ್ತಿದ್ದೋ. ಈಗ ನಾವು ಹೇಳಿದ್ದೀವಿ, ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ 7 ಕೆಜಿ ಬದಲಿಗೆ ತಲಾ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇದು ಮಾಡಲಿಲ್ಲ, ಫೇಲ್ ಆಗೋಯ್ತು. ಇದು ಜವಾಬ್ದಾರಿ ಅಲ್ವ ಇವರು? ಇದೊಂದು ಬೇಜವಾಬ್ದಾರಿ ಸರ್ಕಾರ. ನನ್ನ ಪ್ರಕಾರ there is no government at all. The government is absolutely dead. ಸತ್ತೋಗಿದೆ. ಯಡಿಯೂರಪ್ಪನವರು ಬಹಳ ಅಸಮರ್ಥ ಮುಖ್ಯಮಂತ್ರಿ, ಬಡವರ ವಿರೋಧಿ. ಇವರು ಅಧಿಕಾರದಲ್ಲಿ ಇರ್ಬೇಕಾ? ತೊಲಗರಿ ಅಂದ್ರೆ ತೊಲಗೋದು ಇಲ್ಲ. ಓಲಿ ಬಿಟ್ಟು ಹೋಗ್ರಿ ಕುರ್ಚಿನ, ನಾವಾರ ಬಂದು ಏನಾರು ಮಾಡ್ತೀವಿ ಅಂತ ಅದು ಮಾಡಲ್ಲ. ಕೂತ ಹೊಡ್ಕ ಕೂತ್ಬಿಟ್ಟಿದ್ದಾರೆ. ಇವ್ರು ಬೇರೆ ಸೈಕ ಕಿತ್ತಾಕ್ಬೇಕಾಗತ್ತೆ ಇವ್ರು. ಈಗ ನೋಡಿ, ನಂಜೇಗೌಡ ರೂಲಿಂಗ್ ಪಾರ್ಟಿ MLA ಅಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ MLA. ಅದಕ್ಕೆ ನಾವೆಲ್ಲ, ನಾನು ಶಿವಕುಮಾರ್ ಎಲ್ಲ MLAಗಳಿಗೂ ಮನವಿ ಮಾಡ್ಕೊಂಡು, ಸೋತ ಅಭ್ಯರ್ಥಿಗಳಿಗೆಲ್ಲ ಮನವಿ ಮಾಡ್ಕೊಂಡು, MP ಗಳಿಗೆಲ್ಲ ಮನವಿ ಮಾಡ್ಕೊಂಡು, ನೋಡಪ್ಪ ಈ ಕಷ್ಟ ಕಾಲದಲ್ಲಿ ನಾವು ಬಡವರ ಸಹಾಯಕ್ಕೆ ಹೋಗ್ಬೇಕು ಅಂತೇಳಿ ಅದಕ್ಕೆ ಸ್ಪಂದಿಸಿ ನಂಜೇಗೌಡ ಇವತ್ತು ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಜನರಿಗೆ, ರೋಗಿಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಆಂಬುಲೆನ್ಸ್ಗಳನ್ನು ಮಾಡಿದ್ದಾರೆ. 35,000 ಕುಟುಂಬಗಳಿಗೆ ಇವತ್ತು 10 ಕೆಜಿ ಅಕ್ಕಿ, ತರಕಾರಿಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ಕೂಡ ಅವರ ನಾಚಿಕೆ ಆಗ್ಬೇಕ ಬೇಡ? ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕ ಬೇಡ? ಮಾನ ಮರ್ಯಾದೆ ಏನೂ ಇಲ್ಲ ಅವಕ್ಕೆ. ಊರು ಬಿಟ್ಟವ್ರ ನಾಚಿಕೆ ಆಗಲ್ಲ. ಊರು ಬಿಟ್ಟವ್ರು ದೊಡ್ಡವರು ಅಂತ ಕರೀತಾರೆ. ಇವ್ರು ದೊಡ್ಡವರೇನಾಗಲ್ಲ, ಇವರು ಸಣ್ಣವರು ಬಂಡ್ರು. ಅದಕ್ಕೆ ನಮ್ಮ MLAಗಳು, ನಮ್ಮ ಸೋತ ಅಭ್ಯರ್ಥಿಗಳು ಎಲ್ಲ ಕಡೆ, ಈಗ ನಾನು ಶಿವಕುಮಾರ್ ತೀರ್ಮಾನ ಮಾಡಿ, ನಮ್ಮ MLAಗಳೆಲ್ಲ ತೀರ್ಮಾನ ಮಾಡಿ, MLAಗಳಿಗೆ 2 ಕೋಟಿ ರೂಪಾಯಿ ಬರ್ತದೆ ಸರ್ಕಾರದಿಂದ ಅವ್ರ ಕ್ಷೇತ್ರದ ಅಭಿವೃದ್ಧಿಗೆ. ಅದರಲ್ಲಿ 1 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಅವ್ರಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀವಿ. 100 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ, KPCC ವತಿಯಿಂದ ಇದನ್ನ ವ್ಯಾಕ್ಸಿನ್ ಅನ್ನು ಕೊಂಡುಕೊಂಡು ವ್ಯಾಕ್ಸಿನ್ ಕೊಡ್ತಾರೆ. ಇವ್ರಿಗೆ ಏನ್ ಬಂದಿರೋದು ರೋಗ? ಬೇಡ, ಯಾರಿಗೋ ಬರೋದು ಬೇಡ ಅದು ರೋಗ. ಸೊ ಅದಕ್ಕೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಸಾಂಕೇತಿಕವಾಗಿ ಬಂದು ಆಹಾರದ ಕಿಟ್ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಒಂದು ಸಭೆನೇ ಮಾಡಿದ್ದಾರೆ, ಬಹಳ ಸಂತೋಷ. ನಾನು ನಂಜೇಗೌಡರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ. ಯಾಕಂದ್ರೆ ಮನುಷ್ಯ ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಅವ್ರಿಗೆ ಸ್ಪಂದಿಸಬೇಕು, ಅದು ಮನುಷ್ಯತ್ವ. ಬೇರೆಯವ್ರ ಕಷ್ಟದಲ್ಲಿರುವಾಗ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸೇವೆ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡಬೇಕು. ಒಬ್ಬ ಶಾಸಕನಾಗಿ, ಜನಸೇವಕರಾಗಿ ಅವರು ಉತ್ತಮವಾದಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಶಾಸಕಾಂಗ ಪಕ್ಷದ ನಾಯಕನಾಗಿ ನನ್ನ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅವ್ರಿಗೆ ಮತ್ತು ಅವರೆಲ್ಲ ಸ್ನೇಹಿತರುಗಳಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದೇ ರೀತಿ ಈ ಸಹಾಯ ಮುಂದುವರಿಲಿ. ಈ ರೋಗ ನಾಳೆನೇ ಹೋಗ್ಬಿಡ್ತದೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ 3ನೇ ಅಲೆ ಬೇರೆ ಬರ್ತದೆ ಅಂತ ಹೇಳ್ತಾರೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 3ನೇ ಅಲೆ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿವರೆಗೆ 3ನೇ ಅಲೆ ಬರೋದ್ರೊಳಗಡೆ ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡಿದ್ರೆ 3ನೇ ಅಲೆಯನ್ನ ಸಮರ್ಥವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ. ವ್ಯಾಕ್ಸಿನೇಷನ್ ಆಗಬೇಕು. 2 ಡೋಸ್
ವ್ಯಾಕ್ಸಿನೇಷನ್ ಆಗುತ್ತೆ. ಇವ್ರ ಹತ್ರ ವ್ಯಾಕ್ಸಿನೇಷನ್ ಇದೆ, ವ್ಯಾಕ್ಸಿನ್ಗಳೇ ಇಲ್ಲ. ಲಸಿಕೆ ಇದ್ರಲ್ಲ ವ್ಯಾಕ್ಸಿನೇಷನ್ ಮಾಡೋದು, ಲಸಿಕೆನೇ ಇಲ್ಲ. ಅದರಿಂದ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ, ನೀವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಜನ. ಮೊದಲು ಸ್ವಲ್ಪ ಹಿಂದೆ ಕುಣಿತಾ ಇದ್ರು, ಈಗೆಲ್ಲ ತಯಾರಾಗಿದ್ದಾರೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ, ಕಡ್ಡಾಯವಾಗಿ ಮಾಸ್ಕ್ ಉಪಯೋಗಿಸಿ. ಎಷ್ಟೇ ಕಷ್ಟ ಆಗಲಿ ಮಾಸ್ಕ್ ಉಪಯೋಗಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಕೊರೋನಾ ವಾರಿಯರ್ಸ್ ಇದ್ದೀರಲ್ಲ, ತಪ್ಪದೇನೆ ಕಡ್ಡಾಯವಾಗಿ ಮಾಡಬೇಕು, ತಪ್ಪದೇನೆ ಕಡ್ಡಾಯವಾಗಿ ಮಾಡಬೇಕು. ಅದ್ರ ಜೊತೆಗೆ ಈಗ ಬ್ಲ್ಯಾಕ್ ಫಂಗಸ್ ಬೇರೆ ಶುರುವಾಗೋಗ್ಬಿಟ್ಟಿದೆ. ಅದು ಹಳೆಯ ಕಾಯಿಲೆ, ಹೊಸದೇನಲ್ಲ ಅದು. ಆದರೆ ಈಗ ಈ ಕೊರೋನಾ ಬಂದವರಿಗೆ, ಸ್ಟಿರಾಯ್ಡ್ ಜಾಸ್ತಿ ಉಪಯೋಗಿಸಿದವರಿಗೆ, ಮತ್ತೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಅದು ಬರಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ಅದು ಕೂಡ ಬಹಳ ಕ್ರೂರವಾದಂಥ ಕಾಯಿಲೆ. ಅದು ವಾಸಿನೂ ಆಗ್ತದೆ, ಹಾಗೆ ರೋಗಿನ ಬಂದು ಬಿಡ್ತದೆ. ಅದರಿಂದ ಹುಷಾರಾಗಿರ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಇದನ್ನ ಚಾಲನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ನಂಜೇಗೌಡರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿ ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇನೆ.